ಗುರುಮಾರ್ಗ, ಹರಿದರ್ಶನ, ಶ್ರೀನಿವಾಸನ ಅನುಗ್ರಹಕ್ಕಾಗಿ ಪಾದಯಾತ್ರೆ. ಭಾರತದ ಮೂಲೆ ಮೂಲೆಗಳಿಂದ ಅನೇಕ ಮಂದಿ ಭಕ್ತರು ಭೂವೈಕುಂಠವಾದ ತಿರುಮಲ ಕ್ಷೇತ್ರಕ್ಕೆ ಕಾಲ್ನಡಿಗೆಯಿಂದ ಬಂದು ಆನಂದ ನಿಲಯದಲ್ಲಿರುವ ಪರಬ್ರಹ್ಮ ಶ್ರೀನಿವಾಸ ದೇವರ ದರ್ಶನವನ್ನು ಪಡೆಯುತ್ತಿರುತ್ತಾರೆ. ಆಧ್ಯಾತ್ಮಿಕ ಚಿಂತಕರಾದ ಡಾಕ್ಟರ್ ಕೊರ್ಲಹಳ್ಳಿ ವೆಂಕಟೇಶಾಚಾರ್ಯರ ನೇತೃತ್ವದಲ್ಲಿ ಮಾಡುವ ಪಾದಯಾತ್ರೆ ಅತ್ಯಂತ ಭಕ್ತಿಪೂರ್ವಕವಾದದ್ದು. ಅನೇಕ ಮಂದಿ ಭಕ್ತರ ಪಾದಯಾತ್ರಕ್ಕೆ ಮಾರ್ಗದರ್ಶನವೂ ಹೌದು. ಅದ್ಭುತವಾದ ಈ ದೃಶ್ಯಕಾವ್ಯವನ್ನು ವೀಕ್ಷಿಸುವ ಮೊದಲು ನಮ್ಮ ಭಕ್ತಿಧಾರೆ ಯೂಟ್ಯೂಬ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಈ ವಿಡಿಯೋ ಅನ್ನು ವೀಕ್ಷಿಸಿ ಲೈಕ್ ಮಾಡಿ, ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ. ಅದೆಷ್ಟೋ ವಿಷಯಗಳನ್ನು ನಿಮಗೆ ತಿಳಿಸುವ ಈ ವಿಡಿಯೋ ಅನ್ನು ವೀಕ್ಷಿಸಿ ಧನ್ಯರಾಗಿ. ಭಕ್ತಿಧಾರೆ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಶ್ರೀ ವೆಂಕಟೇಶಂ ಲಕ್ಷ್ಮೀಶಂ ಅನಿಷ್ಟಘ್ನಂ ಅಭೀಷ್ಟರಂ ಚತುರ್ಮುಖೇರತನಯಂ ಶ್ರೀನಿವಾಸಂ ಭಜೆ ನಿಶಂ. ಅಭ್ರಮಂ ಭಂಗರಹಿತಂ ಅಜಡಂ ವಿಮಲಂ ಸದಾ ಆನಂದತೀರ್ಥಮತುಲಂ ಭಜೆ ತಾಪತ್ರಯಾಪಹಂ. ಜ್ಞಾನವೈರಾಗ್ಯಭಕ್ತ್ಯಾದಿ ಕಲ್ಯಾಣಗುಣಶಾಲಿನಃ ಲಕ್ಷ್ಮೀನಾರಾಯಣಮುನೀನ್ ವಂದೇ ವಿದ್ಯಾಗುರೂನ್ ಮಮ. ಅರ್ಥಿಕಲ್ಪಿತಕಲ್ಪೋಯಂ ಪ್ರತ್ಯರ್ಥಿಗಜಕೇಸರಿ ವ್ಯಾಸತೀರ್ಥಗುರುರ್ಭೂಯಾತ್ ಅಸ್ಮದಿಷ್ಟಾರ್ಥಸಿದ್ಧಯೇ. ಸತ್ಯನಾಥಂ ಗುರುಂ ನೋಮಿ ಸತ್ಯವೀರಂಚ ವೀರ್ಯದಂ ಸತ್ಯಧೀರಮುನಿಂ ವಂದೇ ಸತ್ಯಧ್ಯಾನಂ ಯತೀಶ್ವರಂ. ಧ್ಯಾನತೀರ್ಥಕೃಪಾಪಾತ್ರಂ ವಾದಿಸಿಂಹಂ ಬುಧಪ್ರಿಯಂ ಸುವರ್ಣರಥ ಸಚ್ಛಾಸ್ತ್ರ ವ್ಯಕ್ತಕೃಷ್ಣಂ ಭಜೆ ನಿಶಂ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಹರೇ ಶ್ರೀನಿವಾಸ. ಎಲ್ಲ ಆಧ್ಯಾತ್ಮ ಬಂಧುಗಳಿಗೆ ಹೃತ್ಪೂರ್ವಕ ನಮನಗಳು. ಇಡೀ ಪ್ರಪಂಚಕ್ಕೆ ಶಾಂತಿಯ ಮಾರ್ಗವನ್ನು ಕಲ್ಪಿಸಿಕೊಟ್ಟಂಥ ದೇಶ ಅದು ನಮ್ಮೆಲ್ಲರ ಹೆಮ್ಮೆಯ ದೇಶ ಭಾರತ. ನಾವೆಲ್ಲರೂ ಭಾರತೀಯರಾಗಿ ಹುಟ್ಟಿದ್ದು ಸಾರ್ಥಕ ಅಂತಾಗಬೇಕಾದರೆ ಪ್ರಾಚೀನ ಭಾರತೀಯರ ಜೀವನ ಕ್ರಮವನ್ನು ನಾವು ರೂಢಿಸಿಕೊಂಡ್ರೆ, ಅದನ್ನು ಬೆಳೆಸಿಕೊಂಡ್ರೆ, ಮುಂದಿನ ಪೀಳಿಗೆಗೆ ಉಳಿಸಿಕೊಟ್ರೆ ಸಾರ್ಥಕ ಆಗ್ತದೆ. ನಾವೆಲ್ಲರೂ 21ನೇ ಶತಮಾನದಲ್ಲಿದ್ದೇವೆ. ಮುಂದಿನ ಆಧುನಿಕ ಪ್ರಪಂಚದ ಧಾವಂತದಲ್ಲಿದ್ದೇವೆ. ಪ್ರಾಚೀನರಂತೆ ನಾವಿಲ್ಲ ಅನ್ನೋದು ಗೊತ್ತಿದೆ. ನಾವು ಋಷಿಗಳಲ್ಲ, ಮುನಿಗಳಲ್ಲ, ಸಾಮಾನ್ಯ ಮನುಷ್ಯರು. ಆದರೆ ಸಾಮಾನ್ಯ ಮನುಷ್ಯರಾಗಿದ್ದರೂ ಇಡೀ ಪ್ರಪಂಚದ ಕಲ್ಯಾಣಕ್ಕಾಗಿ ಒಂದು ಮಾರ್ಗದರ್ಶನ ಮಾಡುವ ದೇಶದ ಪ್ರಜೆಗಳಾಗಿದ್ದೇವೆ. ಹೀಗಾಗಿ ನಮಗೆ ಬಾಧ್ಯತೆ ಜಾಸ್ತಿ, ಕರ್ತವ್ಯ ಜಾಸ್ತಿ ಇದೆ. ಅದು ಏನು ಅಂತಂದರೆ, ಜನರಿಗೆ ಉಪದೇಶ ಮಾಡಬೇಕಾದ ಅವಶ್ಯಕತೆ ಇಲ್ಲ, ಜನರಿಗೆ ಹೀಗಿರಬೇಕು ಇರಬಾರ್ದು ಅಂತ ಹೇಳೋ ಅವಶ್ಯಕತೆ ಇಲ್ಲ. ಮತ್ತೇನು ಅಂದರೆ, ನಾವು ಹೇಗಿರಬೇಕು ಹಾಗಿದ್ದರೆ ಸಾಕಷ್ಟೆ, ಹೇಗಿರಬಾರ್ದೋ ಹಾಗಿಲ್ಲದೆ ಇದ್ದರೆ ಸಾಕಷ್ಟೆ. ನಮ್ಮೆಲ್ಲ ಋಷಿಗಳು, ಮುನಿಗಳು, ಎಲ್ಲ ಹರಿದಾಸರು, ದಾರ್ಶನಿಕರು ಭಗವಂತನ ಅಸ್ತಿತ್ವವನ್ನು ಮನಗಂಡು, ಅವನ ಪಾರಮ್ಯವನ್ನು ಮನಗಂಡು ವರ್ಣನೆ ಮಾಡ್ತಾ, ಅವನ ಮಾರ್ಗದರ್ಶನದಲ್ಲಿ ಅವನ ಪ್ರೇರಣೆಯಂತೆ ಎಲ್ಲರ ಕ್ಷೇಮಕ್ಕಾಗಿ ಹೇಗಿರಬೇಕು ತೋರಿಸಿಕೊಟ್ಟಂಥವರು. ಅಂಥ ದಾರ್ಶನಿಕ ಪ್ರಪಂಚವನ್ನು ಎತ್ತಿ ಹಿಡಿದ, ಒಂದು ರೀತಿಯಲ್ಲಿ ಆಸ್ತಿಕತೆಯನ್ನು ಸಮರ್ಥವಾಗಿ ತೋರಿಸಿಕೊಟ್ಟಂಥ ಧೀಮಂತ ಸಾಧಕರು, ಸಾಧಕೋತ್ತಮರು ಅಂದರೆ ಶ್ರೀಮನ್ ಮಧ್ವಾಚಾರ್ಯರು. ಅವರ ಮೂಲ ರೂಪ ವಾಯುದೇವರು, ಅವತಾರ ರೂಪ ಹನುಮ ಭೀಮ ಮಧ್ವ ಅಂತ. ಮಧ್ವಾಚಾರ್ಯರಾಗಿ ಅವತರಿಸಿದ್ದು ಅಂತಂದರೆ ವೈದಿಕ ಪ್ರಪಂಚವನ್ನು, ಆಸ್ತಿಕ ಪ್ರಪಂಚವನ್ನು ರಕ್ಷಣೆ ಮಾಡುವ ದೃಷ್ಟಿಯಿಂದ ದೇವರನ್ನು ಹೇಗೆ ಕಾಣಬೇಕು ಅಂತ ತಿಳಿಸಿಕೊಟ್ಟಂಥವರು, ದೇವರನ್ನು ಹೇಗೆ ತಿಳಿಯಬೇಕು ಅಂತ ತಿಳಿಸಿಕೊಟ್ಟಂಥವರು. ಅವರು ಹಾಕಿಕೊಟ್ಟ ಮಾರ್ಗದಲ್ಲಿ ಅನೇಕ ಸಾವಿರಾರು ಸಾಧಕರು, ಸಂತರು ಬಂದಿದ್ದಾರೆ. ಹರಿದಾಸವರೆಂಡರು ಬಂದಿದ್ದಾರೆ. ಆ ಎಲ್ಲ ಪರಂಪರೆಯನ್ನು, ವಾಂಗ್ಮಯ ಪ್ರಪಂಚವನ್ನು, ಅನುಷ್ಠಾನ ಪ್ರಪಂಚವನ್ನು ಬೆಳೆಸಿದಂಥ ಅನೇಕ ಸಾಧಕರಲ್ಲಿ ಶ್ರೀ ಶ್ರೀಪಾದರಾಜರು ಒಂದು ದೊಡ್ಡ ಮೈಲಿಗಲ್ಲು. ಶ್ರೀಮಠ್ ಟೀಕಾಕೃತ್ಪಾದರ ನಂತರ ಶ್ರೀ ಶ್ರೀಪಾದರಾಜರ ಸ್ಥಾನ ಬಹಳ ದೊಡ್ಡದಿದೆ. ಕನ್ನಡ ಮತ್ತು ಸಂಸ್ಕೃತ ಸಾಹಿತ್ಯ ಪ್ರಪಂಚಕ್ಕೆ ವಿಶಿಷ್ಟವಾದ ಸೇವೆಯನ್ನು ಕೊಟ್ಟಂಥವರು. ಭಗವಂತನನ್ನು ಸಾಮಾನ್ಯ ವ್ಯಕ್ತಿಯು ಚೆನ್ನಾಗಿ ಪೂಜಿಸಬಹುದು, ವರ್ಣಿಸಬಹುದು, ಹತ್ತಿರ ನೋಡಬಹುದು ಅಂತ ದೃಷ್ಟಿ ತೋರಿಸಿಕೊಟ್ಟಂಥವರು. ಸಂಸ್ಕೃತ ಭೂಯಿಷ್ಠವಾದಂಥ ಪ್ರಪಂಚದಲ್ಲಿ, ಸಮಾಜದಲ್ಲಿ ಕನ್ನಡ ಪ್ರಾಕೃತ ಭಾಷೆಗೂ ಕೂಡ ಮಹತ್ವ ಸ್ಥಾನವನ್ನು ಕೊಟ್ಟು ಸ್ವತಃ ತಾವೇ ಕೀರ್ತನೆ ರಚನೆ ಮಾಡಿ ಶಾಸ್ತ್ರೀಯ ಪ್ರಪಂಚದ ಸಾರಾಂಶವನ್ನು ಕನ್ನಡದ ವ್ಯವಸ್ಥೆಯಲ್ಲಿ ಮಾಡಿಕೊಟ್ಟು ಜನಸಾಮಾನ್ಯರಿಗೆ ಮುಟ್ಟಿಸಿ ದೇವರನ್ನು ಭಜಿಸುವ ಪದ್ಧತಿ ತೋರಿಸಿಕೊಟ್ಟವರು. ಅವರ ಶಿಷ್ಯರೇ ಶ್ರೀಮದ್ ವ್ಯಾಸರಾಜ ಗುರು ಸಾರ್ವಭೌಮರು, ಕೃಷ್ಣದೇವರಾಯನ ಕಾಲದ ರಾಜಗುರುಗಳು, ಪುರಂದರದಾಸರು, ಕನಕದಾಸರ ಗುರುಗಳವರು. ಅವರ ಕಾರ್ಯಕ್ಷೇತ್ರ ಮುಳುಬಾಗಿಲು. ಅಕ್ಷೋಭ್ಯ ತೀರ್ಥರಿಗೆ
ಒಲಿದು ಸ್ವಯಂಭೂವಾಗಿ ವ್ಯಕ್ತನಾದಂಥ ನರಸಿಂಹದೇವರ ಕ್ಷೇತ್ರ ಇದು. ವಿಜಯಸ್ತಂಭಿತ ಸ್ಥಾಪಿತವಾದಂಥ ಕ್ಷೇತ್ರ ಮುಳುಬಾಗಿಲು. 10,000 ವಿದ್ಯಾರ್ಥಿಗಳಿಗೆ ಪಾಠವಾದ ಸ್ಥಳ ಮುಳುಬಾಗಿಲು. ಕೃಷ್ಣದೇವರು ನರ್ತನ ಮಾಡಿದಂಥ ಸ್ಥಳ ಮುಳುಬಾಗಿಲು. ಗಂಗಾದೇವಿ ಪ್ರತ್ಯಕ್ಷವಾದಂಥ ಸ್ಥಳ ಮುಳುಬಾಗಿಲು. ಅರ್ಜುನ ಪ್ರತಿಷ್ಠಿತ ಪ್ರಾಣದೇವರಿರುವಂಥ ಸ್ಥಳ ಮುಳುಬಾಗಿಲು. ಅನೇಕ ಕನ್ನಡ ಸಾಹಿತಿಗಳು ವಿದ್ವಾಂಸರು ಉದಯಿಸಿದ್ದು ಮುಳುಬಾಗಿಲು. ಒಂದಲ್ಲ ಎರಡಲ್ಲ ಅಂಶಗಳು. ಸ್ವಯಂ ಸೋಮೇಶ್ವರ ದೇವರಿದ್ದಾರೆ, ಗಣಪತಿ ದೇವರಿದ್ದಾರೆ, ಅನೇಕ ದೇವತಾ ಶ್ರೇಷ್ಠರನ್ನು ನೋಡ್ಬೋದು ಈ ಕ್ಷೇತ್ರದಲ್ಲಿ. ಇಂಥ ಭೂಮಿಯಿಂದ ನಾವು ಪರಬ್ರಹ್ಮ ಶ್ರೀನಿವಾಸನ ಸನ್ನಿಧಾನಕ್ಕೆ ಹೋಗುವಂಥ ಪದ್ಧತಿಯನ್ನು ಇಟ್ಟುಕೊಂಡಿದ್ದೇವೆ. ನಾವಿಟ್ಟುಕೊಂಡದ್ದಲ್ಲ, ಪ್ರಾಚೀನ ತೋರಿಸಿಕೊಟ್ಟದ್ದು. ಪ್ರಾತಸ್ಮರಣೀಯರಾದಂಥ ಶ್ರೀ ಶ್ರೀ ವಿಜ್ಞಾನ ನಿತಿತೀರ್ಥ ಶ್ರೀಪಾದರ ಅನುಗ್ರಹ ಮಾರ್ಗದರ್ಶನದಂತೆ ಪಾದಯಾತ್ರೆ ಪ್ರಾರಂಭ ಆಗಿದ್ದು ತಿರುಪತಿಯ ಶ್ರೀನಿವಾಸನನ್ನು ಕಾಣುವುದಕ್ಕಾಗಿ. ನಾವು ಮಾತ್ರ ಹೋಗ್ತಾ ಇರುವುದಲ್ಲ, ದೇಶದ ಮೂಲೆ ಮೂಲೆಗಳಿಂದ ಪರಬ್ರಹ್ಮನನ್ನು ಕಾಣುವುದಕ್ಕಾಗಿ ಸಾವಿರಾರು ಲಕ್ಷಾಂತರ ಭಕ್ತರು ನಡೆದುಕೊಂಡು ಬರ್ತಾರೆ. ಅಂತಹ ಭಕ್ತರ ಗುಂಪಿನಲ್ಲಿ ನಾವು ಒಂದು ಪುಟ್ಟ ಹೆಜ್ಜೆ ಇಡುವಂಥವರಷ್ಟೇ. ಗುರುಮಾರ್ಗ ಹರಿದರ್ಶನ ಅಂತ ಇರುವ ಶೀರ್ಷಿಕೆಯಲ್ಲಿ, ಗುರುಗಳ ಮಾರ್ಗದಲ್ಲಿ ಹರಿಯ ದರ್ಶನ ಎಂಬ ಶೀರ್ಷಿಕೆಯಲ್ಲಿ ಪ್ರಾರಂಭವಾದಂಥದ್ದು ಗುರುಗಳ ಸನ್ನಿಧಿಯಿಂದ, ಶ್ರೀಪಾದರಾಜರ ಸನ್ನಿಧಿಯಿಂದ ಪರಬ್ರಹ್ಮ ಶ್ರೀನಿವಾಸರ ಸನ್ನಿಧಿಯವರೆಗೆ ಪಾದಯಾತ್ರೆ. ಈ ಪಾದಯಾತ್ರೆಯಲ್ಲಿ ಎಲ್ಲ ಊರಿನಿಂದಲೂ ಬರ್ತಾರೆ. ಬಾಂಬೆ, ಪುಣೆ, ಬೆಳಗಾಂ ಇತ್ಯಾದಿಯಾಗಿ ಧಾರವಾಡ, ಹುಬ್ಬಳ್ಳಿ, ಮುಂಡೂರಿಗೆ, ಗದಗ, ತುಮಕೂರು, ಮೈಸೂರು, ಬೆಂಗಳೂರು ಒಂದೊಂದು ಊರಿನಿಂದಲೂ ಕೂಡ ಬಂದಿದ್ದಾರೆ. ಅನೇಕ ದೂರದ ಕ್ಷಣದಿಂದ ಬಂದಿದ್ದಾರೆ. ಇನ್ನೂ ವಿಶೇಷ ಅಂದರೆ ಕೆಲವರು ತಮ್ಮ ತಮ್ಮ ಮನೆಗಳಿಂದ ನಡ್ಕೊಂಡು ಬಂದಿದ್ದಾರೆ. ಅದು ನಿಜವಾದಂಥ ಸಾಧನೆ. ಇಲ್ಲಿಂದ ನಡ್ಕೊಂಡು ಹೋಗುವುದು ಎಷ್ಟು ದೊಡ್ಡ ಸಾಧನೆಯೋ ತಮ್ಮ ತಮ್ಮ ಮನೆಗಳಿಂದ ನಡ್ಕೊಂಡು ಬಂದಿದ್ದಾರೆ. ಕೆಲವರು ಮೌನದಲ್ಲಿ ಪಾದಯಾತ್ರೆ ಮಾಡುವವರಿದ್ದಾರೆ, ಆಹಾರವನ್ನು ಸ್ವೀಕಾರ ಮಾಡದೆ ಯಾತ್ರೆ ಮಾಡುವವರಿದ್ದಾರೆ. ಇದೆಲ್ಲ ಗುಪ್ತವಾದಂಥದ್ದು. ಹಾಗಾಗಿ ಅಂಥ ಎಲ್ಲ ಸಾಧಕರಿಗೂ ಏನು ಅಭಿಲಾಷೆ ಉಂಟೋ ಅದನ್ನು ಭಗವಂತ ಪೂರ್ಣ ಮಾಡ್ತಾನೆ. ಇದೊಂದು ಸ್ಫೂರ್ತಿ. ಯಾರಿಗೆ ಶಕ್ತಿ ಇದೆಯೋ, ಅವಕಾಶ ಉಂಟು, ಎಲ್ಲರೂ ಮಾಡಲಿಕ್ಕೆ ಅವಕಾಶ ಉಂಟು. ಇದೇನು ಹೊಸತಲ್ಲ, ನಮ್ಮ ಪ್ರಾಚೀನರು ಮಾಡಿದ್ದೆ. ಅಖಂಡ ಭಾರತವನ್ನು ಹೀಗೆ ತೀರ್ಥಯಾತ್ರೆ ಪಾದಯಾತ್ರೆ ಮಾಡಿದಂಥವರೇ. ಅವರ ದೃಷ್ಟಿಯಲ್ಲಿ ನಮ್ಮದೊಂದು ಪುಟ್ಟ ಹೆಜ್ಜೆ ಅಷ್ಟೇ. ಈ ಸ್ಫೂರ್ತಿ ಪ್ರತಿಯೊಬ್ಬ ಭಾರತೀಯನಿಗೆ ಬರಲಿ ಅಂತ ನಾವು ದೇವರಲ್ಲಿ ಪ್ರಾರ್ಥನೆ ಮಾಡ್ತೇವೆ. ಆದರೆ ನಮಗಿರುವ ಬಾಧ್ಯತೆ ಏನಂದರೆ, ನಾವು ಭಾರತೀಯರು, ನಾವು ಸನಾತನ ಧರ್ಮೀಯರು ಎಂಬ ಎಚ್ಚರಿಕೆಯನ್ನು ಮನಸ್ಸಲ್ಲಿ ಮೂಡಿಸಿಕೊಂಡು ಬೆಳೆಸಿಕೊಂಡು ಇನ್ನೊಬ್ಬರಿಗೆ ಹಂಚುವ ದೃಷ್ಟಿಯಿಂದ ಪಾದಯಾತ್ರೆ ಮಾಡುವಂಥ ಉದ್ದೇಶ ಇಟ್ಟುಕೊಂಡಿದ್ದೇವೆ. ಭಾರತೀಯರು ಭಾರತೀಯರಾಗಿರಬೇಕು, ಸನಾತನ ಧರ್ಮೀಯರು ಸನಾತನ ಧರ್ಮೀಯರಾಗಿದ್ದರೆ ಮಾತ್ರ ಜಗತ್ತಿಗೆ ಕಲ್ಯಾಣ, ನಮಗೂ ಕಲ್ಯಾಣ. ಹಾಗಾಗಿ ಯಾವುದೇ ರೀತಿಯ ಅನೇಕ ಪ್ರಭೇದದ ಅನುಸಂಧಾನಗಳಿದ್ದರೂ ಕೂಡ ಪರಬ್ರಹ್ಮ ಶ್ರೀನಿವಾಸನ ಸರ್ವೋತ್ತಮತ್ವವನ್ನು ಚಿಂತನೆ ಮಾಡ್ತಾ ನಾವೆಲ್ಲರೂ ಅವನ ದಾಸರ ದೃಷ್ಟಿಯಿಂದ ಅನೇಕ ಸಾಧಕರು ಹಾಕಿಕೊಟ್ಟ ಮಾರ್ಗದಲ್ಲಿ ನಾವೆಲ್ಲರೂ ಕೂಡ ಒಂದುಗೂಡಿ ಯಾವುದೇ ವೈಷಮ್ಯವನ್ನು ಇಟ್ಟುಕೊಳ್ಳದೆ ಪರಮ ಭಕ್ತಿಯಿಂದ ಶ್ರದ್ಧೆಯಿಂದ ಪ್ರಾಮಾಣಿಕವಾದ ಹೆಜ್ಜೆ ನೀಡುತ್ತಾ ಪಾದಯಾತ್ರೆ ಮಾಡುವ ಉದ್ದೇಶ ಇಟ್ಟುಕೊಂಡಿದ್ದೇವೆ. ಈ ಪಾದಯಾತ್ರೆ ಉದ್ದೇಶ ನಾವೆಲ್ಲರೂ ಸುಖವಾಗಿರಬೇಕು ಅಂತಿಷ್ಟೇ ಅಲ್ಲ, ಈ ದೇಶವನ್ನಾಳುವಂಥ, ಧರ್ಮವನ್ನು ಸಂರಕ್ಷಣೆ ಮಾಡುವ ರಾಷ್ಟ್ರ ನಾಯಕರು, ಈ ಧರ್ಮಕ್ಕಾಗಿ ದೇಶಕ್ಕಾಗಿ ರಕ್ಷಣೆ ಮಾಡುವಂಥ ತಮ್ಮ ಜೀವಿತವನ್ನೇ ಮುಡುಪಾಗಿಟ್ಟ ಸೈನಿಕರು, ಇಡೀ ಭಾರತೀಯ ಪ್ರಜೆಗಳಿಗೆ ಅನ್ನವನ್ನು ಕೊಡುವಂಥ ಕೃಷಿಕರು, ಇವರಿಗೆ ಮಾಧ್ಯಮವಾದಂಥ ಉದ್ಯಮಿಗಳು, ಅದೇ ರೀತಿ ಆಡಳಿತಾತ್ಮಕ ಮತ್ತು ಉದ್ಯಮದಲ್ಲಿರುವಂಥ ಅನೇಕ ಪ್ರಜಾಸತ್ತಾತ್ಮಕ ವ್ಯವಸ್ಥೆ ಇರುವಂಥ ಎಲ್ಲ ಸಾಧಕರು, ಒಟ್ಟಿನಲ್ಲಿ ಸಮಗ್ರ ಭಾರತೀಯ ಆಸ್ತಿಕ ಸಮಾಜ ಅದು ಭಾರತೀಯರಾಗಿ ಉಳಿಯೋದಕ್ಕೆ ಬೇಕಾದಂಥ ರಕ್ಷಣೆ ಪರಬ್ರಹ್ಮನಿಂದ ಆಗಬೇಕು ಅನ್ನೋ ದೃಷ್ಟಿಯಿಂದ ನಾವೆಲ್ಲರೂ ಒಕ್ಕೂರಿನಿಂದ ಪ್ರಾರ್ಥನೆ ಮಾಡ್ತಾ ಎಲ್ಲ ಪಾದಯಾತ್ರೆಗಳು ಕೂಡ ದೇವರನ್ನು ಪ್ರಾರ್ಥಿಸ್ತಾ ಸಂಕೀರ್ತನೆ ಮಾಡ್ತಾ ಪಾದಯಾತ್ರೆ ಮಾಡುವ ಉದ್ದೇಶ ಇದೆ. ಇದು ಅಖಂಡ ಭಾರತೀಯತೆಯ ರಕ್ಷಣೆಗಾಗಿ, ಸನಾತನ ಧರ್ಮದ ರಕ್ಷಣೆಗಾಗಿ, ಜಾಗೃತಿಗಾಗಿ, ಕೇವಲ ಪಿಕ್ನಿಕ್ ಅಲ್ಲ ಅಥವಾ ಮೇಲ್ನೋಟದ ಒಂದು ಮನೋರಂಜನೆಗಾಗಿರುವಂಥದ್ದಲ್ಲ. ಪರಬ್ರಹ್ಮ ಶ್ರೀನಿವಾಸನ ದರ್ಶನ ಅಂತಂದರೆ ಸಮಸ್ತ ಪಾಪ ಪರಿಹಾರಕ, ಅನಿಷ್ಟ ನಿವಾರಕ, ಇಷ್ಟಪ್ರಾಪಕ. ಅದು ಕೇವಲ ನಮ್ಮ ಕುಟುಂಬಗಳಿಗೆ ಮಾತ್ರ ಅಲ್ಲ, ದೇಶವನ್ನು ಕಾಯುವ ಸೈನಿಕರು, ದೇಶಕ್ಕೆನ್ನು ಕೊಡುವ ಕೃಷಿಕರು, ಮಧ್ಯದಲ್ಲಿ ಈ ಮಾಧ್ಯಮವಾಗಿರತಕ್ಕಂತಹ ರಾಷ್ಟ್ರ ನಾಯಕರು, ಪ್ರಜಾಪೀಠದಲ್ಲಿರತಕ್ಕಂತಹ ಪ್ರಜಾಪತಿಗಳು, ವಿಶೇಷವಾಗಿ ಧರ್ಮಾಧಿಪತಿಗಳು ಎಲ್ಲರೂ ಸೇರಿಕೊಂಡು ಸುರಕ್ಷಿತವಾಗಿರಬೇಕು ಅಂತ. ಜೊತೆಗೆ ಸುರಕ್ಷಿತವಾಗಿರೋದು ಕೇವಲ ಉಂಡು ತಿಂದು ಮಲಗುವುದಕ್ಕೋಸ್ಕರ ಅಲ್ಲ, ಧರ್ಮ ಪ್ರಜ್ಞೆ, ದೇಶಪ್ರಜ್ಞೆ ಬೆಳೆಸೋದಕ್ಕಾಗಿ, ತಾವು ಬೆಳೆಸಿಕೊಂಡು ಇನ್ನೊಬ್ಬರೇ ಕೊಡುವಂಥ ದೃಷ್ಟಿಯಿಂದ ಆಗುವಂಥ ಜಾಗೃತಿ ಮೂಡಿಸುವುದಕ್ಕಾಗಿ. ಹಾಗಾಗಿ ಒಬ್ಬೊಬ್ಬನೂ ಈ ರೀತಿಯ ಭಾವನೆಯನ್ನಿಟ್ಟುಕೊಂಡಾಗ ದೇಶ ಸುರಕ್ಷಿತವಾಗುತ್ತೆ. ಒಬ್ಬೊಬ್ಬರಿಗೂ ದೇಶ ಭಾವ ಬೆಳೀಬೇಕು, ದೇಶದ ಇತಿಹಾಸ ಗೊತ್ತಾಗಬೇಕು, ದೇವರ ಪ್ರಜ್ಞೆ ಬೆಳಿಬೇಕು. ಹಾಗಾಗಿ ನಮ್ಮದೊಂದು ಪುಟ್ಟ ಸೇವೆ, ಒಬ್ಬ ಸೈನಿಕರು ಮಾಡುವಂಥ ಸೇವೆಗೆ ಇದು ಏನೂ ಅಲ್ಲ, ಆದರೆ ಸೈನಿಕರಿಗಾಗಿ ನಾವು ಮಾಡುವ ಪ್ರಾರ್ಥನೆ ದೊಡ್ಡ ಸೇವೆ ಆಗುತ್ತೆ. ಆ ದೃಷ್ಟಿಯಿಂದ ಪಾದಯಾತ್ರೆ ಎನ್ನುವಂಥದ್ದು ಕೇವಲ ನಮ್ಮ ಸಾಧನೆಗೆ ಮಾತ್ರ ಅಲ್ಲ, ದೇಶದ ರಕ್ಷಣೆಗಾಗಿ, ಧರ್ಮದ ರಕ್ಷಣೆಗಾಗಿ ಎಚ್ಚರದಲ್ಲಿ ಮಾಡುವಂಥದ್ದಿದೆ. ಇದಕ್ಕೆ ಮೂಲ ಸ್ಫೂರ್ತಿಗಳು ಶ್ರೀಪಾದರಾಜರು. ಶ್ರೀಪಾದರಾಜರ ಪರಮಾನುಗ್ರಹದಿಂದ, ಶ್ರೀಮದ್ ವ್ಯಾಸರಾಜ ಗುರು ಸಾರ್ವಭೌಮರ ಪರಮಾನುಗ್ರಹದಿಂದ ನಾವೆಲ್ಲರೂ ಕೂಡ ಇವತ್ತು
ದೇವತೆಗಳನ್ನು ಗುರುಗಳನ್ನು ಪ್ರಾರ್ಥಿಸ್ತಾ ಸ್ಮರಣೆ ಮಾಡ್ತಾ ಪರಬ್ರಹ್ಮ ಶ್ರೀನಿವಾಸ ದರ್ಶನಕ್ಕಾಗಿ ನಾವು ಹೊರಡುವಂಥ ಸಂಕಲ್ಪ ಮಾಡಿದ್ದೇವೆ. 5 ದಿನಗಳ ಕಾಲ ನಮ್ಮ ಪ್ರಯಾಣ ಇರುತ್ತದೆ. ಕೊನೆಯ ದಿನ ಶ್ರೀನಿವಾಸ ಮಂಗಾಪುರದಲ್ಲಿ ದೇವರಿಗೆ ಸಮರ್ಪಣೆ ಮಾಡಿ ಮರುದಿನ ಬೆಳಗ್ಗೆ ಬೆಟ್ಟ ಹತ್ತುವಂತಹ ಕಾರ್ಯಕ್ರಮ. ಬೆಟ್ಟ ಹತ್ತುವಾಗಲೂ ಕೂಡ ನಮ್ಮ ಹರಿದಾಸರು ಕೊಟ್ಟಂಥ ಸಂಕಲ್ಪದಂತೆ ಮಾಡುವಂಥ ಚಿಂತನೆ ಇರ್ತದೆ ಪುರಾಣದಲ್ಲಿ ಹೇಳುವಂಥ ಕ್ರಮದಲ್ಲಿ. ಹಾಗಾಗಿ ಭಾರತೀಯರ ಜೀವನ ಅಂದರೆ ಲೌಕಿಕ ಜೀವನ ಅಲ್ಲ, ಒಂದೊಂದು ಹೆಜ್ಜೆ ಕೂಡ ಆಧ್ಯಾತ್ಮ ಜೀವನ ಇರ್ತದೆ. ಹಾಗಾಗಿ ಆಧ್ಯಾತ್ಮಿಕತೆಯ ಬೆಳವಣಿಗೆಗಾಗಿ ಪರಿಚಯಗಾಗಿ ಇರುವಂಥದ್ದು ಈ ಪಾದಯಾತ್ರೆ. ಇದನ್ನು ದೇವರು ಚೆನ್ನಾಗಿ ಮಾಡಿಸಲಿ ಅಂತ ಹೇಳ್ತಾ, ವಿಶೇಷವಾಗಿ ನಮ್ಮ ಪಾದಯಾತ್ರೆಯ ಪುಣ್ಯದಲ್ಲಿ ಫಲಭಾಗಿಗಳು ನಮ್ಮ ರಾಷ್ಟ್ರೀಯ ನಾಯಕರು, ಸೈನಿಕರು, ಕೃಷಿಕರು ಕೂಡ. ಇದನ್ನು ಯಾಕೆ ಮತ್ತೆ ಮತ್ತೆ ಹೇಳ್ತೇನೆ ಅಂದರೆ, ಈ ಸಂದೇಶವನ್ನು ನೋಡುವ ಕೇಳುವ ಪ್ರತಿಯೊಬ್ಬರೂ ಕೂಡ ನಿಮ್ಮ ನಿಮ್ಮ ಧಾರ್ಮಿಕ ಅನುಷ್ಠಾನದಲ್ಲಿ ಒಂದಿಷ್ಟು ಭಾಗವನ್ನು ಅವರಿಗೆ ಕೊಡಬೇಕು ಅಂತ ನನ್ನ ವಿಜ್ಞಾಪನೆ ಇದೆ. ಒಂದು ನಮಸ್ಕಾರವೋ, ದೀಪ ಪ್ರಜ್ವಲನೆಯೋ, ಪೂಜೆಯೋ, ಪುಣ್ಯವೋ ಅಥವಾ ಪಾರಾಯಣವೋ, ಭಜನೆಯೋ, ಯಾವ ಧಾರ್ಮಿಕ ಅನುಷ್ಠಾನ ಇದ್ದರೂ ಕೂಡ ಅದರ ಒಂದು ಪುಣ್ಯ ಭಾಗ ಒಂದಂಶವಾದರೂ ರಾಷ್ಟ್ರ ನಾಯಕರಿಗೆ, ಧರ್ಮವನ್ನು ರಕ್ಷಿಸುವ ರಾಷ್ಟ್ರ ನಾಯಕರಿಗೆ ಅಂತ ಇಟ್ಟುಕೊಳ್ಳಿ, ದೇಶವನ್ನು ಕಾಯುವಂತಹ ಸೈನಿಕರಿಗೆ, ಕೃಷಿಕರಿಗೆ, ಹೀಗಿದ್ದು ಮಾಡಿದಾಗ ನಮ್ಮ ಧರ್ಮ ಉಳಿಲಿಕ್ಕೆ ಅವಕಾಶಗಳುಂಟು ಅಂತ ಹೇಳ್ತಾ, ಶ್ರೀನಿವಾಸ ಪರಬ್ರಹ್ಮನ ಲೋಕೋತ್ತರವಾದ ಅನುಗ್ರಹ ಎಲ್ಲರಿಗೂ ಸಿಗಲಿ, ಎಲ್ಲರೂ ಕ್ಷೇಮವನ್ನು ಹೊಂದಲಿ ಅಂತ ಹೇಳ್ತಾ, ಭಾರತ ಭಾರತವಾಗಿ ಬೆಳೀಲಿ, ಭಾರತ ಭಾರತವಾಗಿ ಉಳಿಯಲಿ ಅಂತ ನಾನು ಪ್ರಾರ್ಥನೆಯನ್ನು ಮಾಡ್ತಾ, ರಾಮದೇವರು ಅಯೋಧ್ಯೆಯಲ್ಲಿ ಕೂತಿರುವಂಥ ವರ್ಷ 24ನೇ ಇಸ್ವಿ. ಈ ವರ್ಷ ವಿಶಿಷ್ಟವಾದಂಥ ಪೂರ್ಣ ಕುಂಭಮೇಳ ಆಗುವಂಥ ಪರ್ವಕಾಲವೂ ಇದೆ. ಇಂಥ ಪರ್ವಕಾಲದಲ್ಲಿ ನಾವೆಲ್ಲರೂ ಎಲ್ಲ ಕ್ಷೇತ್ರದ ದೇವರನ್ನು ಗುರುಗಳನ್ನು ಸ್ಮರಣೆ ಮಾಡಿಕೊಂಡು ಎಲ್ಲರ ಕ್ಷೇಮಕ್ಕಾಗಿ ಮಾಡುವಂಥ ಪಾದಯಾತ್ರೆ ಸಫಲವಾಗಲಿ ಅಂತ ನಾವು ಪ್ರಾರ್ಥನೆ ಮಾಡ್ತಾ, ಈ ಸಂದೇಶ ನೋಡುವಂಥ ತಾವೆಲ್ಲರೂ ಕೂಡ ಮನೆಯಲ್ಲಿ ಪ್ರಾರ್ಥನೆ ಮಾಡಿ ಇಂಥ ರೀತಿಯ ಪಾದಯಾತ್ರೆ ಎಲ್ಲರೂ ಮಾಡುವಂತಾಗಲಿ, ಎಲ್ಲರಿಗೂ ಅದರಿಂದ ಕ್ಷೇಮ ಆಗಲಿ ಅಂತ ಪ್ರಾರ್ಥನೆ ಮಾಡ್ತಾ, ಎಲ್ಲರೂ ಶುಭವಾಗಲಿ ಅಂತ ಹೇಳ್ತಾ, ಶ್ರೀಕೃಷ್ಣಾರ್ಪಣಮಸ್ತು, ಮಧ್ವೇಶಾರ್ಪಣ. ಶ್ರೀ ಅಕ್ಷೋಭ್ಯತೀರ್ಥ ಗುರುಸಾರ್ವಭೌಮರಿಗೆ ದಿಗ್ವಿಜಯವನ್ನು ಕೊಟ್ಟಂಥ, ಅಂಗಾರದಲ್ಲಿ ಲಿಪಿಬದ್ಧನಾಗಿ ಸ್ವಯಂ ವ್ಯಕ್ತನಾದಂಥ ದೇವರು ಶ್ರೀ ಭೂದುರ್ಗಾ ವಿಜಯಪ್ರದ ಯೋಗ ಲಕ್ಷ್ಮೀ ನರಸಿಂಹದೇವರು. ಶ್ರೀ ಭೂದುರ್ಗೋಪಾಸಿತ ಚರಣ ವಿಜಯಪ್ರದ ಯೋಗ ಲಕ್ಷ್ಮೀ ನರಸಿಂಹ ಅಂತ ನರಸಿಂಹದೇವರನ್ನು ಕೊಂಡಾಡ್ತಾರೆ. ಆ ದೇವರನ್ನು ಪ್ರಾರ್ಥಿಸಿದರೆ, ದರ್ಶನ ಮಾಡಿದರೆ ಯಾವ ಅನಿಷ್ಟಗಳಿರುವುದಿಲ್ಲ, ಇದ್ದ ಅನಿಷ್ಟಗಳು ಪರಿಹಾರವಾಗ್ತವೆ. ಅಂಥ ಎಲ್ಲ ದೋಷಗಳನ್ನು, ಅಜ್ಞಾನಾದಿ ಸಮಸ್ತ ದೋಷಗಳನ್ನು, ದುರಿತಗಳನ್ನು, ಪಾಪಗಳನ್ನು ಪರಿಹಾರ ಮಾಡುವ ಅದ್ಭುತ ಕರುಣಾಮೂರ್ತಿ ನರಸಿಂಹದೇವರು. ಅವರ ಅನುಗ್ರಹ ನಿರಂತರವಾಗಿ ಎಲ್ಲರಿಗಿರಲಿ ಅಂತ ಪ್ರಾರ್ಥನೆ ಮಾಡುವುದು ಎಲ್ಲರ ಉದ್ದೇಶವಾಗಬೇಕು. ಪ್ರಸ್ತುತ ಪಾದಯಾತ್ರೆ ಪ್ರಾರಂಭದಲ್ಲಿ ಸಮಸ್ತ ದುರಿತ ಪರಿಹಾರಕನಾದಂಥ, ಅಜ್ಞಾನಾದಿ ದೋಷ ನಿವಾರಕನಾದಂಥ, ಜ್ಞಾನಪ್ರದನಾದ, ಸುಖಪ್ರದನಾದ, ಸುಖಸ್ವರೂಪಿಯಾದಂಥ ನರಸಿಂಹದೇವ ಪ್ರಾರ್ಥನೆಯನ್ನು ಎಲ್ಲ ಪಾದಯಾತ್ರಿಗಳು ಮನಃಪೂರ್ವಕವಾಗಿ ಪ್ರಾರ್ಥನೆಯನ್ನು ಮಾಡ್ತಾ ಇದ್ದಾರೆ. ಸುಖಶಕ್ತಿಪಯೋರ್ಹೇ ನಮಸ್ತೆ ನರಸಿಂಹಾಯ ಸಮಸ್ತ ಕಲವೈರಿಣೆ ಪ್ರಮಾಸ್ತು ಮೇ ಬ್ರಹ್ಮೋ ಮಾಸ್ತು ಸಮೋಸ್ತು ಮಮ ವೈರಿಣಂ ವರ್ಧನಂ ಸರ್ಜನಂ ಸರ್ವಸಂಪದಾಂ ತ್ರಾಸನಂ ಯಭೂತಾನಾಂ ಹರೇಹೇ ನಾಮಗರ್ಜನಂ ಜಯಲಕ್ಷ್ಮೀ ನರಸಿಂಹ ಗೈತ್ರಿ. ಮತ್ತೆ ಜಿದ್ದೇಳಗಂಬತ್ತು ನರಸಿಂಹರೂಪದಂತೆ ಜೀವನಿಗೆ ನಿತ್ಯದಲ್ಲಿ ಹಾಗಲ್ಲುವ ಪಾಪ ಮೃತ್ಯುಗತ ಮೃತ್ಯುವತ್ಸಲ ಭಯ ವಿನಾಶ ಭಾಗ್ಯ ಸಂಪನ್ನ ಜನಗಳಿಗೆ 27 28 ಸ್ಥಿತಿ ಕಾರಣ ಕೈವಲ್ಲರಾಯ ನರಸಿಂಹ
ಬರ್ರಿ. ಬರ್ರಿ. ಶ್ರೀನಿವಾಸ ಹರೇ ಶ್ರೀನಿವಾಸ ಹರೇ ಶ್ರೀನಿವಾಸ ಹರೇ ಶ್ರೀನಿವಾಸ. ಗಣಪತಿ ಇಲ್ಲ, ಆಮೇಲೆ ಮಾಡು, ಆಮೇಲೆ ಮಾಡಿಸ್ಬೋದು. ಆಮೇಲೆ ಮಾಡಿ. ನಾವಿನ್ನ ಹೆಚ್ಚು ಸಮಯ ವ್ಯರ್ಥ ಮಾಡುವುದು ಬೇಡ. ಗುರುಗಳ ಸನ್ನಿಧಿಯಲ್ಲಿದ್ದೇವೆ, ಪರಬ್ರಹ್ಮನ ನರಸಿಂಹದೇವರ ಸನ್ನಿಧಿಯಲ್ಲಿದ್ದೇವೆ. ಪ್ರಾರ್ಥನೆ ಸಂಕಲ್ಪವನ್ನು ಮಾಡಿಕೊಂಡು ನಂತರದಲ್ಲಿ ಶ್ರೀಪಾದರಾಜರ ಪ್ರತಿನಿಧಿಗಳಾಗಿ ನಮಗೆಲ್ಲರಿಗೂ ಅನುಗ್ರಹ ಮಾಡಲಿಕ್ಕಿರತಕ್ಕಂಥವರು, ವಿಶೇಷವಾಗಿ ಪಾದಯಾತ್ರೆಗೆ ಮೂಲ ಸ್ಫೂರ್ತಿಯಾಗಿ ಬೀಜಾವಾಪ ಮಾಡಿದವರು ಪ್ರಸ್ತುತ ಶ್ರೀಪಾದರಾಜ ಮಠಾಧೀಶರಾದ ಶ್ರೀ ಶ್ರೀ ಸುಜಯನಿತೀರ್ಥ ಶ್ರೀಪಾದಂಗಳವರು. ಹಾಗಾಗಿ ಅವರನ್ನು ಬರಮಾಡಿಕೊಂಡು ಅವರ ಮೂಲಕ ಅನುಗ್ರಹ ಮಂತ್ರಾಕ್ಷತೆಯನ್ನು ಪಡೆದು ನಾವು ಮುಂದೆ ಹೊರಡಬೇಕು. ಅವರು ಬರೋ ಮುಂಚೆ ನಾವು ಸಂಕಲ್ಪವನ್ನು ಮಾಡಿಬಿಡೋಣ. ಸಂಕಲ್ಪ ಆದಮೇಲೆ ಅವ್ರ ಸ್ವಾಮಿಗಳನ್ನು ಕರೆಯೋಣಂತ. ಎಲ್ಲರೂ ನಿಮ್ಮ ನಿಮ್ಮ ಬಲಕಿವಿಯನ್ನು ಮುಟ್ಟುಕೊಳ್ಳಿ. ಬಲಕಿವಿಯನ್ನು ಮುಟ್ಟುವ ಉದ್ದೇಶ, ನಮ್ಮ ಬಲಕಿವಿಯಲ್ಲಿ ಗಂಗಾದಿ ಸಕಲ ತೀರ್ಥಗಳು ಸನ್ನಿಹಿತವಾಗಿರ್ತವೆ. ಅದರ ಸ್ಪರ್ಶದಿಂದ ನಮ್ಮಲ್ಲಿ ಪಾವಿತ್ರ್ಯ ಚಿಂತನೆ ಮತ್ತು ಶ್ರೋತಾಚಮನೆ ಅಂತ ಪರಿಕಲ್ಪನೆ ಕೊಟ್ಟಿದ್ದಾರೆ. ಹಾಗಾಗಿ ಕೇಶವಾದಿ ನಾಮಗಳನ್ನು ಹೇಳ್ತಾ ಶ್ರೋತ ಆಚಮನೆಯನ್ನು ಮಾಡ್ತಾ ಗುರುಗಳ ಸನ್ನಿಧಿ ಸಂಕಲ್ಪವನ್ನು ಮಾಡೋಣ. ಶ್ರೀ ಗುರುಭ್ಯೋ ನಮಃ. ಪುಂಡರೀಕಾಕ್ಷಾಯ ನಮಃ. ಕೇಶವಾಯ ನಮಃ. ನಾರಾಯಣಾಯ ನಮಃ. ಮಾಧವಾಯ ನಮಃ. ಗೋವಿಂದಾಯ ನಮಃ. ವಿಷ್ಣವೇ ನಮಃ. ಮಧುಸೂದನಾಯ ನಮಃ. ವಾಮನಾಯ ನಮಃ. ಶ್ರೀಧರಾಯ ನಮಃ. ಋಷಿಕೇಶಾಯ ನಮಃ. ಪದ್ಮನಾಭಾಯ ನಮಃ. ದಾಮೋದರಾಯ ನಮಃ. ಸಂಕರ್ಷಣಾಯ ನಮಃ. ವಾಸುದೇವಾಯ ನಮಃ. ಪ್ರದ್ಯುಮ್ನಾಯ ನಮಃ. ನಿರುದ್ಧಾಯ ನಮಃ. ಪುರುಷೋತ್ತಮಾಯ ನಮಃ. ನಾರಸಿಂಹಾಯ ನಮಃ. ಅಚ್ಯುತಾಯ ನಮಃ. ಜನಾರ್ದನಾಯ ನಮಃ. ಉಪೇಂದ್ರಾಯ ನಮಃ. ಹರೇ ನಮಃ. ಶ್ರೀಕೃಷ್ಣಾಯ ನಮಃ. ಅದ್ಯ ಪೂರ್ವೋಚ್ಚರತೆ ಏವಂ ಗುಣ ವಿಶೇಷಣ ವಿಶಿಷ್ಟಾಯಾಂ ಶುಭಚಿತೌ ಅಸ್ಮದ್ಗುರುವಂತರ್ಗತ ಸಮಸ್ತ ಪೂರ್ವಾಚಾರ್ಯಾಂತರ್ಗತ ಶ್ರೀಮದ್ವ್ಯಾಸತೀರ್ಥ ಶ್ರೀಪಾದರಾಜಾದಿ ಸಮಸ್ತ ಗುರುವಂತರ್ಗತ ತತ್ವಾಭಿಮಾನಿ ದೇವತಾಂತರ್ಗತ ಪಾದಾಭಿಮಾನಿ ಜಯಂತಾಂತರ್ಗತ ಮಹಾಗಣಪತ್ಯಂತರ್ಗತ ಪಾರ್ವತೀಪತಿ ರುದ್ರಾಂತರ್ಗತ ಭಾರತೀ ರಮಣ ಮುಖ್ಯ ಪ್ರಾಣಾಂತರ್ಗತ ಶ್ರೀ ನಿಮ್ಮ ಕುಲದೇವರನ್ನು ನೆನೆಸಿಕೊಳ್ಳಿ. ಮಹಾಲಕ್ಷ್ಮೀ ನರಸಿಂಹಾತ್ಮಕ ಶ್ರೀಭೂ ವರಾಹಾತ್ಮಕ ಶ್ರೀಭೂ ಸಮೇತ ಶ್ರೀನಿವಾಸ ಪ್ರೇರಣೆಯ ಶ್ರೀಭೂ ಸಮೇತ ಶ್ರೀನಿವಾಸ ಪ್ರೀತ್ಯರ್ಥಂ. ಈಗ ಪ್ರಧಾನ ಸಂಕಲ್ಪ. ಯಾವ ಸಂಕಲ್ಪ? ಶ್ರೀನಿವಾಸ ಪ್ರೇರಣೆಯ ಶ್ರೀನಿವಾಸ ಪ್ರೀತ್ಯರ್ಥಂ. ಅವನಿಗೆ ಪ್ರೀತಿಯಾಗಲಿ ಅನ್ನೋದೇ ದೊಡ್ಡ ಸಂಕಲ್ಪ. ಅದಕ್ಕಿಂತ ದೊಡ್ಡ ಸಂಕಲ್ಪ ಮತ್ತೊಂದಿಲ್ಲ. ಆದರೆ ನಾವೇನು ಮಾಡ್ತೇವೆ? ಶ್ರೀನಿವಾಸ ಪ್ರೀತ್ಯರ್ಥಂ ಅಂತ ಹೇಳಿ ಆಮೇಲೆ ಒಂದು ಲಿಸ್ಟ್ ಶುರು ಮಾಡ್ತೇವೆ. ಅದು ಪ್ರಧಾನ ಅಲ್ಲ. ಶ್ರೀನಿವಾಸನಿಗೆ ಪ್ರೀತಿಯಾಗಲು ದೊಡ್ಡ ಸಂಕಲ್ಪ. ಶ್ರೀನಿವಾಸನಿಗೆ ಪ್ರೀತಿ ಆದರೆ ಮುಂದೆ ಏನು ಅಂತ ಪ್ರಶ್ನೆ ಅಂದರೆ, ಅದಕ್ಕೆ ಮುಂದೆ ಪ್ರಧಾನವಾದಂಥ ಅಂಶ ಅಖಂಡ ಭಾರತ ಸನಾತನ ಧರ್ಮ ರಕ್ಷಣ ಸಿದ್ಧ್ಯರ್ಥಂ. ತದ್ರಕ್ಷಣ ದೀಕ್ಷಾ ಸಿದ್ಧ್ಯರ್ಥಂ. ಅಖಂಡ ಭಾರತ ರಕ್ಷಣ ಸಿದ್ಧ್ಯರ್ಥಂ. ವಿಶೇಷತಃ ಹರಿಸರ್ವೋತ್ತಮತ್ವ ವಾಯುಜೀವೋತ್ತಮತ್ವ ಜ್ಞಾನ ಸಿದ್ಧ್ಯರ್ಥಂ. ಸಚ್ಛಾಸ್ತ್ರ ಪಾಠಪ್ರವಚನ ಶ್ರವಣ ಲೇಖನಾದಿ ಗಾನಾದಿ ವಾಂಗ್ಮಯ ಸೇವಾ ಸಿದ್ಧ್ಯರ್ಥಂ. ಅಚಲ ಭಗವದ್ಭಕ್ತಿ ದೇಶಭಕ್ತಿ ಗುರುಭಕ್ತಿ ಮಾತಾಪಿತೃಭಕ್ತಿ ಹರಿ ಭಕ್ತ ಭಕ್ತಿ ಸಿದ್ಧ್ಯರ್ಥಂ. ಯಥಾಯೋಗ್ಯ ವೈರಾಗ್ಯ ಸಿದ್ಧ್ಯರ್ಥಂ. ಈಗ ಮಮ ಅಂತ ಹೇಳ್ಕೊಳ್ಳಿ. ಇಹ ಜನ್ಮನಿ ಜನ್ಮ ಜನ್ಮಾಂತರೇಷು ಆಚರಿತ ಸಮಸ್ತ ಪಾಪ ಪ್ರಕ್ಷಾಳನ ದ್ವಾರ ಭಗವತಃ ಅನುಗ್ರಹ ಸಿದ್ಧ್ಯರ್ಥಂ. ವಿಶೇಷತಃ ಶ್ರೀಭೂ ಸಮೇತ ಶ್ರೀನಿವಾಸ ಅಭಿನ್ನ ಶ್ರೀಭೂವರಾಹ ಮಹಾಪ್ರಸಾದ ದರ್ಶನ ಸಿದ್ಧ್ಯರ್ಥಂ.
ಯಥಾಶಕ್ತಿ ಯಥಾಮತಿ ಗುರು ಸನ್ನಿಧಾನಮಾರಭ್ಯ ಭಗವತ್ ಸನ್ನಿಧಿ ಪರ್ಯಂತಂ ಭಗವನ್ನಾಮ ಸಂಕೀರ್ತನ ಪುರಸ್ಸರಂ ಪಾದಯಾತ್ರಾಖ್ಯಂ ಕರ್ಮ ಕರಿಷ್ಯೆ. ನಾವು ಜನ್ಮ ಜನ್ಮದಲ್ಲಿ ಮಾಡಿದಂತಹ ಪಾಪಗಳ ನಿಷ್ಕಾಸನೆ ಆಗಿ ಯೋಗ್ಯವಾದ ಜ್ಞಾನ ಭಕ್ತಿ ವೈರಾಗ್ಯಗಳು ಸಿದ್ಧಿಯಾಗಿ ವಿಶೇಷವಾಗಿ ಅಖಂಡ ಭಾರತದ ಸನಾತನ ಧರ್ಮದ ರಕ್ಷಣೆಗಾಗಿ ಧರ್ಮ ರಕ್ಷಣೆ ಮಾಡುವ ದೀಕ್ಷೆ ನಮ್ಮಲ್ಲಿ ಸಿದ್ಧಿಯಾಗುವುದಕ್ಕಾಗಿ ನಾನು ಆಗಲೇ ಹೇಳಿದ ಹಾಗೆ ದೇಶ ರಕ್ಷಣೆ ಅಂತಂದ್ರೆ ದೇಶವನ್ನು ಕಾಯುವ ಸೈನಿಕರು, ದೇಶವನ್ನು ನಡೆಸುವ ಧರ್ಮರಕ್ಷಕ ರಾಷ್ಟ್ರ ನಾಯಕರು, ದೇಶಕ್ಕೆ ಅನ್ನ ಕೊಡುವ ರೈತರು, ಧರ್ಮ ಪೀಠಾಧಿಪತಿಗಳು, ರಾಜಪೀಠಾಧಿಪತಿಗಳು, ಯೋಗ್ಯ ಅಂತ ಸೇರಿಸಿಕೊಳ್ಳಿ ಅದರಲ್ಲಿ, ಜೊತೆಗೆ ಸಮಸ್ತ ಧಾರ್ಮಿಕ ಆಸ್ತಿಕ ಭಾರತೀಯ ಭಕ್ತರು, ಇವರೆಲ್ಲರ ರಕ್ಷಣೆಗಾಗಿ ಅಂತ ಅರ್ಥ. ಈ ರಕ್ಷಣೆಗೆ ಮೂಲ ಸ್ಫೂರ್ತಿಯಾಗಿ ಪ್ರಚೋದಕವಾಗಿ ಶಕ್ತಿವಾಹಕವಾದದ್ದು ಈ ಪಾದಯಾತ್ರೆ. ದೇವರು ಸುಪ್ರೀತನಾಗಿ ನಮ್ಮ ಅಖಂಡ ಭಾರತವನ್ನು ರಕ್ಷಣೆ ಮಾಡುವಂತಾಗಲಿ ಅಂತ ಪ್ರಾರ್ಥನೆ ಮಾಡುವುದು. ಅವನು ಮಾಡೇ ಮಾಡುತ್ತಾನೆ, ನಾವು ಇರುವ ಹಾಗಿರಬೇಕಾಗಿದೆ. ಹಾಗಾಗಿ ಸಮಗ್ರ ಭಾರತೀಯರ ರಕ್ಷಣೆಗಾಗಿ ಕೇವಲ ಭಾರತ ಅಲ್ಲ, ಭಾರತಕ್ಕಿಂತ ಇತರವಾದ ಬೇರೆ ದೇಶದಲ್ಲಿದ್ದಂಥ ಎಲ್ಲ ಭಾರತೀಯರು ಸನಾತನ ಧರ್ಮೀಯರು ಸುರಕ್ಷಿತವಾಗಿರಬೇಕು ಅನ್ನೋ ದೃಷ್ಟಿಯಿಂದ ಈ ಪಾದಯಾತ್ರೆಯನ್ನ ನಾವು ಮಾಡಬೇಕಾಗಿದೆ. ಇದೆಲ್ಲ ಮಾಡುವಾಗ ನಾವು ಸುರಕ್ಷಿತರು, ನಮ್ಮವರು ಸುರಕ್ಷಿತರು. ಈ ದೃಷ್ಟಿಯಿಂದ ಎಲ್ಲರೂ ಕೂಡ ಗುರುಗಳ ಸನ್ನಿಧಿಯಲ್ಲಿ ಪ್ರಾರ್ಥನೆಯನ್ನು ಮಾಡೋಣ. ಜಪ ಪ್ರಾರ್ಥನೆ ಎಲ್ಲ ನಾವು ಚೆನ್ನಕೇಶವ ಕಲ್ಯಾಣ ಮಠದಲ್ಲಿ ಮಾಡಲಿಕ್ಕಿದೆ. ಈಗ ಸಮಯ ಆಗ್ತಿರೋದರಿಂದ ಗುರುಗಳನ್ನ ಕರೆಸಿ ಮಂತ್ರಾಕ್ಷರಿಯನ್ನು ಪಡೆಯೋಣ. ಮಂತ್ರಾಕ್ಷತೆಯೊಟ್ಟಿಗೆ ನಿಮಗೆ ಈ ವರ್ಷ ಏನಂದ್ರೆ ಶ್ರೀನಿವಾಸ ದೇವರು ಸ್ಪೆಷಲ್ ಗಿಫ್ಟ್ ಕೊಟ್ಟಿದ್ದಾರೆ ನಿಮಗೆ. ಏನು ಗೊತ್ತಾ, ನಾನು ಕಳೆದ ವರ್ಷ ಅಯೋಧ್ಯೆಯಲ್ಲಿ ಬಾಲರಾಮನಾಗಿ ಬಂದು ಕೂತಿದ್ದೇನೆ. ಅದಕ್ಕೆ ಗಿಫ್ಟ್ ಆಗಿ ಅವನು ಅಲ್ಲಿಂದ ನಿಮಗೆ ಶಾಲ್ ಕಳಿಸಿದ್ದಾನೆ ಅಯೋಧ್ಯೆಯಿಂದ. ಇವತ್ತು ಅದು ಬಂದಿದೆ. ಅದೇನು ಅಂದ್ರೆ ರಾಮನಾಮ ಸಂಕೀರ್ತನ ಪುರಸ್ಸರವಾದ ಒಂದು ರಕ್ಷಾ ಕವಚ. ಬರೀ ಶಾಲ್ ಅಲ್ಲ, ಕುಶಾಲ್ ಅಲ್ಲ, ಆಯ್ತಾ? ಅದು ಶಾಲ್. ಎಂಥ ಶಾಲು? ರಕ್ಷಾ ಕವಚ. ಅದನ್ನು ಧರಿಸಿಕೊಳ್ಳೇಬೇಕು. ನಿಮಗೆ ಪ್ರತ್ಯೇಕ ಐಡೆಂಟಿಟಿ ಇಲ್ಲ. ಐಡೆಂಟಿಟಿ ಏನಂದ್ರೆ ನಾನು ರಾಮನಾಮ ಭಕ್ತ, ರಾಮ ಭಕ್ತ ಅಷ್ಟೇ. ಅಂದ್ರೆ ಅರ್ಥ ಏನು? ಯಾವಾಗಲೂ ತಲೆಯಲ್ಲಿ ಇರಬೇಕು, ಮನಸ್ಸಲ್ಲಿರಬೇಕು ಅಂತ ಅರ್ಥ. ದೇಹದ ಮೇಲೆ ಇರಬೇಕು. ಅದೇ ನಮಗೆ ರಕ್ಷಾ ಕವಚ. ಎಲ್ಲಿ ರಾಮನಾಮ ಉಂಟೋ ಅಲ್ಲಿ ಹನುಮಂತ ದೇವರು ಇದ್ದೇ ಇರ್ತಾರೆ. ಎಲ್ಲಿ ಹನುಮಂತ ದೇವರು ಅಲ್ಲಿ ವಿಜಯ ಯಾವಾಗ ಇದ್ದೇ ಇರ್ತಾರೆ. ಹಾಗಾಗಿ ಇಲ್ಲಿಂದ ತಿರುಪತಿಯ ಪರಬ್ರಹ್ಮನ ದರ್ಶನ ಆಗುವ ತನಕ ರಾಮನಾಮ ಶಾಲಿನಲ್ಲಿ ಮಾತ್ರ ಅಲ್ಲ, ಮನಸ್ಸಿನಲ್ಲಿ, ನಾಲಿಗೆಯಲ್ಲಿ, ನಮ್ಮ ಇಡೀ ಜೀವಿತದಲ್ಲಿ ಆಗಬೇಕು ಅಂತ ಹೇಳ್ತಾ, ಕೇವಲ ಪಾದಯಾತ್ರೆಯಲ್ಲಿ ಮಾತ್ರ ಅಲ್ಲ, ಮನೆಗೆ ಹೋದ ಮೇಲೆ ಕೂಡ ಅದಿರಬೇಕು. ಆಗ ಇಡೀ ದೇಶ ಆರಾಮವಾಗಿರ್ಲಿಕ್ಕೆ ಅವಕಾಶಗಳುಂಟು ಅಂತ ಹೇಳ್ತಾ, ಈಗೆಲ್ಲರೂ ಕೂಡ 3-4 ಶ್ಲೋಕವನ್ನು ಹೇಳಿ ಪ್ರಾರ್ಥನೆ ಮಾಡೋಣ. ಇಲ್ಲಿ ಶ್ರೀಪಾದರಾಜರು ಕೂತಿದ್ದಾರೆ. ಅವರು ಸ್ವಯಂ ಸನ್ನಿಹಿತರಾಗಿದ್ದಾರೆ. ಅವರು ಮೂಲ ಬೃಂದಾವನ ಸನ್ನಿಧಿ. ಇಲ್ಲಿರುವ ತೇಜಸ್ಸು, ಆ ಶಕ್ತಿಯನ್ನ ನೀವು ನೋಡ್ಲಿಕ್ಕೆ ಆಗ್ತಾ ಇಲ್ಲ. ಎಷ್ಟೋ ಜನ ಡ್ರೈವರ್ಸ್ ನೋಡಿದ್ದಾರೆ ಇಲ್ಲಿರುವ ಗುರುಗಳ ಸನ್ನಿಧಾನವನ್ನ. ಇಲ್ಲಿ ಅನೇಕ ಜನ ಡ್ರೈವರ್ಸ್ ಬರ್ತಿದ್ರು ಹಿಂದೆ, ಅವ್ರು ನೋಡಿದ್ದಾರೆ, ಅವ್ರಿಗೆ ಕಂಡಿದೆ. ಅನೇಕ ಸಾಧಕರು ಶ್ರೀಪಾದರಾಜರ ದಿವ್ಯ ಅನುಗ್ರಹವನ್ನು ಪಡೆದಿದ್ದಾರೆ, ನರಸಿಂಹದೇವರ ಪ್ರಾಣದ ಅನುಗ್ರಹವನ್ನು ಪಡೆದಿದ್ದಾರೆ. ಇಲ್ಲಿ ಹಯಗ್ರೀವ ತೀರ್ಥರೇ ಮೊದಲಾದಂತಹ ಅನೇಕ ಸಾಧಕರಿದ್ದಾರೆ, ಶ್ರೀಪಾದರಾಜರ ಪರಂಪರೆಯಲ್ಲಿ ಬಂದಂಥವ್ರು. ಇದು ಪದ್ಮನಾಭ ತೀರ್ಥರ ಮೃತ್ತಿಕಾ ಬೃಂದಾವನ, ಇಲ್ಲಿ ಸನ್ನಿಹಿತರಾಗಿದ್ದಾರೆ. ವ್ಯಾಸರಾಜರ ಗುಹೆ ಇದೆ, ಅವರು ಅಧ್ಯಯನ ಮಾಡಿದಂತಹ, ಚಿಂತನೆ ಮಾಡಿದಂತಹ ಗುಹೆ. ಹೀಗೆ ಎಲ್ಲ ಗುರುಗಳ ಸನ್ನಿಧಾನ, ಗಂಗಾದೇವಿ ಪ್ರತ್ಯಕ್ಷವಾದ ಸನ್ನಿಧಾನ ಈ ನರಸಿಂಹ ತೀರ್ಥ. ಇಂತಹ ಜಾಗದಲ್ಲಿ ನಾವಿದ್ದೇವೆ. ಮಹಾಕುಂಭಮೇಳಕ್ಕೆ ಹೋದಂತಹ ಒಂದು ಘಟ್ಟದಲ್ಲಿದ್ದೇವೆ. ಯಾರು ಪ್ರಯೋಗಕ್ಕೆ ಬೇಜಾರು ಮಾಡೋದು ಬೇಡ. ವ್ಯಾಸರಾಜರು ಹೇಳ್ತಾರೆ, ಕಾಶಿ ಕೇದಾರಮಾಯ ಕರಿಗಿರಿ ಮಥುರಾ ದ್ವಾರಕಾ ವೆಂಕಟಾದ್ರಿ ಶ್ರೀಮುಷ್ಟ ಕ್ಷೇತ್ರ ಪೂರ್ವ ತ್ರಿಭುವನ ವಿರಸ ಪುಣ್ಯಭೂಮಿ ನಿವಾಸ ಗುಲ್ಮಾದಿ ವ್ಯಾಧಿಹರ್ತ ಗುರುಗುಣ ನಿಲಯೋ ಭೂತ ವೇತಾಲ ಭೇದಿ ಭೂಯಾ ಶ್ರೀಪಾದರಾಜೋ ನಿಖಿಲ ಶುಭತತಿ ಪ್ರಾಪ್ತಯೇ ಸಂತತನ್ನ ಅಂತ ಶ್ರೀಮದ್ ವ್ಯಾಸರಾಜ ಗುರು ಸಾಹೇಬರು ಖಂಡಿತವಾಗಿ ಹೇಳ್ತಾರೆ, ಘಂಟಾಘೋಷವಾಗಿ ಹೇಳ್ತಾರೆ. ಅಂಥ ಕ್ಷೇತ್ರ 14 ಲೋಕದಲ್ಲಿರುವ ಎಲ್ಲಾ ಕ್ಷೇತ್ರಕ್ಕಿಂತ ಮಿಗಿಲ ಕ್ಷೇತ್ರ ಮುಳುವಾಗಿಲು ಅಂತ ಅವರು ಹೇಳ್ತಾರೆ. ಅವರ ಮಾತು ಸುಳ್ಳಲ್ಲ. ಹಾಗಾಗಿ ನಾವು ಕುಂಭಮೇಳಕ್ಕೆ ಹೋಗಲು ಬೇಜಾರು ಮಾಡ್ಕೊಳ್ಳೋದು ಬೇಡ. ಮಹಾಕುಂಭಮೇಳದ ಪೂರ್ಣ ಸನ್ನಿಧಾನ ಫಲ ನಿಮಗೆ ಬಂದೇ ಬರ್ತಾರೆ. ಪರಬ್ರಹ್ಮ ಶ್ರೀನಿವಾಸ ದರ್ಶನವನ್ನ ಮಾಡುವುದರ ಮೂಲಕ ಈಗ ನಾವು ಪ್ರಾರ್ಥನೆ ಮಾಡೋಣ. ಪ್ರಾರ್ಥನೆ ಆಗುವಾಗ ಶ್ರೀಪಾದಂಗಳವರು ಬರ್ತಾರೆ. ಅವರಿಂದ ನಾವು ಫಲಮಂತ್ರಾಕ್ಷತೆ ಮತ್ತು ರಾಮದೇವರ ಶ್ರೀನಿವಾಸನ ಪ್ರಸಾದವನ್ನ ಶೇಷವಸ್ತ್ರವನ್ನು ಧರಿಸಿಕೊಳ್ಳೋಣ. ಎಲ್ಲರೂ ಹೊದ್ದುಕೊಳ್ಳಲೇಬೇಕು. ಮಡಚಿ ಶಾಲನ್ನ ಬ್ಯಾಗಲ್ಲಿ ಹಾಕೊಳ್ಳಿಕ್ಕಿಲ್ಲ. ಸ್ಕಾಫ್ ಅಂತ ಅನ್ಕೋಬೇಡಿ, ತಲೆಗೆ ಟೋಪಿ ಅಂತ ಅನ್ಕೊಳ್ಬೇಡಿ. ಅದು ನಿಮಗೆ ರಕ್ಷಾ ಕವಚ ಯಾವಾಗಲೂ ಇರಬೇಕು ಅಂತ ಹೇಳ್ತಾ, ಶ್ರೀ ವೆಂಕಟೇಶಂ
ಲಕ್ಷ್ಮೀಶಂ ಅನಿಷ್ಟಘ್ನಂ ಅಭೀಷ್ಟದಂ ಚತುರ್ಮುಖೇರತನಯಂ ಶ್ರೀನಿವಾಸಂ ಭಜೆ ನಿಶಂ ಅಭ್ರಮಂ ಭಂಗರಹಿತಂ ಅಜಡಂ ವಿಮಲಂ ಸದಾ ಆನಂದತೀರ್ಥಂ ಅತುಲಂ ಭಜೆ ತಾಪತ್ರಯಾಪಹಂ ಅಸಾಧ್ಯ ಸಾಧಕ ಸ್ವಾಮಿನ್ ಅಸಾಧ್ಯಂ ತವ ಕಿಂ ವದ ರಾಮದೂತ ಕೃಪಾ ಸಿಂಧೋ ಮತ್ಕಾರ್ಯಂ ಸಾಧಯ ಪ್ರಭೋ ಸರ್ವಮಂಗಲ ದಾತಾರೌ ಪಾರ್ವತಿ ಪರಮೇಶ್ವರೌ ಗಣೇಶಸ್ಕಂದ ಸಂಯುಕ್ತೋ ವಂದೇ ವಾಂಛಿತ ಸಿದ್ಧಯೇ ಜ್ಞಾನ ವೈರಾಗ್ಯ ಭಕ್ತ್ಯಾದಿ ಕಲ್ಯಾಣ ಗುಣಶಾಲಿನಃ ಲಕ್ಷ್ಮೀನಾರಾಯಣ ಮುನೀನ್ ವಂದೇ ವಿದ್ಯಾಗುರುನ್ ಮಮ ಅರ್ಥಿಕಲ್ಪಿತ ಕಲ್ಪೋಯಂ ಪ್ರತ್ಯರ್ಥಿ ಗಜಕೇಸರಿ ವ್ಯಾಸತೀರ್ಥ ಗುರುರ್ಭೂಯಾತ್ ಅಸ್ಮದಿಷ್ಟಾರ್ಥ ಸಿದ್ಧಯೇ ಪೂರ್ಣಪ್ರಜ್ಞ ಸುಹೃತ್ಪಾದ್ಮ ರಾಜಮಂದಿರ ವರ್ಧಕಂ ಶ್ರೀ ವಿಜ್ಞಾನ ನಿಧಿಂ ವಂದೇ ವೇದ ವಿಜ್ಞಾನ ದರ್ಶಕಂ ಪೃಥ್ವೀಮಂಡಲ ಮಧ್ಯಸ್ಥಾಃ ಪೂರ್ಣಬೋಧ ಮತಾನುಗಾಃ ವೈಷ್ಣವಾಃ ವಿಷ್ಣುಹೃದಯಾಃ ತಾನ್ನಮಸ್ಯೆ ಗುರೂನ್ ಮಮ ಅಸ್ಮದ್ಗುರು ಸಮಾರಂಭಾಂ ಟೀಕಾಕೃತ್ಪಾದ ಮಧ್ಯಮಾಂ ಶ್ರೀಮದಾಚಾರ್ಯ ಪರ್ಯಂತಾಂ ವಂದೇ ಗುರುಪರಂಪರಾಂ ಶ್ರೀನಿವಾಸನೆ ಭಕ್ತಪೋಷಣೆ ಜ್ಞಾನಿಕುಲಗಳಿಗೆ ಅಭಯದಾಯಕ ದೀನಬಾಂಧವ ನೀನೇ ಜನಮನದರ್ಥ ಪೂರೈಸೋ ಅನುಪಮೋಪಮ ಜ್ಞಾನ ಸಂಪದ ವಿನಯಪೂರ್ವಕ ಇತ್ತು ಪಾಲಿಸೋ ಜನುಮ ಜನುಮಕ್ಕೆ ಮರೆಯಬೇಡವೋ ಶೇಷಗಿರಿವಾಸ ನಿನ್ನ ಸೇವೆಯ ನಿತ್ತು ಎನಗೆ ನಿನ್ನ ಪದಯುಗ ಭಕ್ತಿ ನೀಡಿ ನಿನ್ನ ಗುಣಗಣ ಸ್ತವನ ಮಾಡುವ ಜ್ಞಾನ ನೀನಿತ್ತು ಎನ್ನ ಮನದಲ್ಲಿ ನೀನೇ ನಿಂತು ಘನ್ನ ಕಾರ್ಯವ ಮಾಡಿ ಮಾಡಿಸೋ ಧನ್ಯನೆಂಜನಿಸನ್ನ ಲೋಕದಿ ಶೇಷಗಿರಿವಾಸ. ದೇವರನ್ನ ಪ್ರಾರ್ಥನೆ ಮಾಡುವಾಗ ಶ್ರೀಪಾದರಾಜ ಮಠಾಧೀಶರಾದ ಶ್ರೀ ಶ್ರೀ ವಿಜ್ಞಾನ ತೀರ್ಥ ಶ್ರೀಪಾದರ ಪರಮೇಷ್ಠಿ ಗುರುಗಳು ಪ್ರಶಿಷ್ಯರು, ಪೂರ್ವಾಶ್ರಮದಲ್ಲಿ ಪುತ್ರರು, ಶ್ರೀ ಶ್ರೀ ಕೇಶವ ನಿಧಿತ್ತ ಶ್ರೀಪಾದರ ವರಕುಮಾರರು, ಶ್ರೀ ಶ್ರೀ ಸುಜಯ ನಿಧಿತ್ತ ಶ್ರೀಪಾದರ ಅಂತರ್ಗತರಾಗಿ ಶ್ರೀ ಶ್ರೀಪಾದರಾಜರನ್ನ ಚಿಂತನೆ ಮಾಡ್ತಾ ಅವರ ಅಂತರ್ಗತನಾದ ಬದ್ಧಾಂತರ್ಗತ ಭಗವಂತನನ್ನ ಚಿಂತನೆ ಮಾಡಿ ಗಟ್ಟಿಯಾಗಿ ಪಾದದಲ್ಲಿ ಅವನ ಪಾದದ ತಲೆಯನ್ನಿಟ್ಟು ಈ ಯಾತ್ರೆಯನ್ನ ನೀನೇ ನಿಂತು ಮಾಡಿಸುವಂತಹದ್ದು ಅಂತ ಪ್ರಾರ್ಥನೆ ಮಾಡ್ತಾ ಭಗವನ್ನಾಮ ಸಂಕೀರ್ತನೆಯೊಂದಿಗೆ ನಾವು ಪಾತ್ರೆಯಾತ್ರೆ ಪ್ರಾರಂಭ ಮಾಡಬೇಕು. ಮಂತ್ರಾಕ್ಷಿ ತೆಗೆದುಕೊಂಡು ಹೊರಗೆ ನಿಂತ್ಕೊಳ್ಳೋಣ. ರೋಡ್ ಸ್ವಲ್ಪ ಬದಲಾಗ್ತಾ ಇದೆ, ಆದ್ದರಿಂದ ಒಟ್ಟಿಗೆ ಹೋಗ್ಲಿಕ್ಕೆ ಸಾಧ್ಯ ಆಗದೇ ಇದ್ರೂ ಕೂಡ ಜೊತೆಗೆ ಇರಬೇಕು. ನಾವು ಬಿಟ್ಟು ಹೋಗಬಾರದು, ಒಟ್ಟಿಗೆ ಇರಬೇಕು. ಈ ಸ್ಥಿತಿ ಇದೆ. ನಾಮ ಸಂಕೀರ್ತನೆ, ಬೇರೆ ಮಾತನ್ನಾಡದೆ ಚನ್ನಕೇಶವ ಕಲ್ಯಾಣ ಮಂಟಪದ ತನಕ ನಮ್ಮ ಯಾತ್ರೆ. ಚನ್ನಕೇಶವ ಕಲ್ಯಾಣ ಮಂಟಪ ಅಂದ್ರೆ ನಂಗ್ಲಿ ಟೋಲ್ ಗೇಟ್ ಮುಂಚಿತವಾಗಿ ಬಂದಂತಹ ನಮ್ಮ ಬಲಭಾಗದಿರುವಂತಹ ಕಲ್ಯಾಣ ಮಂಟಪ. ಅಲ್ಲಿ ಇವತ್ತಿನ ಸಾಯಂಕಾಲದ ಸಂಧ್ಯಾವಂದನಾದಿಗಳು, ರಾತ್ರಿ ಪೂಜಾ, ಪಾರಾಯಣ, ಪಾಠಾದಿಗಳು ಇರ್ತದೆ. ಈಗ ನಾವು ಮಂತ್ರಾಕ್ಷಿ ತೆಗೆದುಕೊಂಡು ನಮಸ್ಕಾರ ಮಾಡಿ ಪ್ರಾರ್ಥನೆ ಮಾಡಿಕೊಂಡು ಹೊರಗೆ ನಿಂತುಕೊಳ್ಳೋಣ. ಒಟ್ಟಿಗೆ ದೇವರ ನಮಸ್ಕಾರ ಮಾಡಿ ಮತ್ತೆ ನಾವು ಪ್ರಯಾಣವನ್ನು ಮುಂದುವರಿಸು. ಈಗ ಪರಪೂಜ್ಯ ಶ್ರೀಪಾದಂಗಳವರ ಚರಣ ಕಮಲಗಳಲ್ಲಿ ಪ್ರಣಾಮ ಸಮರ್ಪಣೆ ಮಾಡ್ತಾ ಅವರ ಕೆಲವು ನುಡಿಗಳನ್ನು ಕೇಳಿಬಿಟ್ಟು ನಾವು ಮತ್ತೆ ಮಂತ್ರಾಕ್ಷಿ ಸ್ವೀಕಾರ ಮಾಡೋಣ.
ಶ್ರೀಪಾದರಾಜರ ದಿವ್ಯಕ್ಷೇತ್ರದಿಂದ ಶ್ರೀನಿವಾಸ ಪರಬ್ರಹ್ಮನ ಸನ್ನಿಧಾನಕ್ಕೆ ತಾವೆಲ್ಲರೂ ಪಾದಯಾತ್ರೆ ಮುಖಾಂತರ ನಮ್ಮ ವೆಂಕಟೇಶಾಚಾರ್ಯರ ನೇತೃತ್ವದಲ್ಲಿ ಪ್ರಯಾಣ ಬೆಳೆಸಿದ್ದೀರ. ತಮ್ಮೆಲ್ಲರಿಗೂ ಶ್ರೀನಿವಾಸನ ವಿಶೇಷ ಅನುಗ್ರಹ ಶ್ರೀಪಾದರ ಮುಖಾಂತರ ಸಿಗಲಿ. ಪ್ರತಿಯೊಬ್ಬರಿಗೂ ಆ ಶಕ್ತಿ ಮತ್ತು ಮನೋಧಾರ್ಢ್ಯ ಕೊಡಲಿ, ಅವರೆಲ್ಲರಿಗೂ ಸಾಧನೆ ಮಾಡುವಂಥ ಶಕ್ತಿ ಕೊಡಲಿ ಅಂತ ಹೇಳಿ ನಮ್ಮ ಉಪವಾಸ ಮೂರ್ತಿನ ಪ್ರಾರ್ಥನೆ ಮಾಡಿ ನಾನು ಸ್ಮರಣೆ ಮಾಡ್ತೇನೆ. ಇಲ್ಲಿ ಅದು ಇಬ್ಬರದು ಇದೆ. ತಲೆ ಮೇಲೆ ಆಯು ಜೀವೋತ್ತಮ ಆಯು ಜೀವೋತ್ತಮ ಹರೇ ಶ್ರೀನಿವಾಸ ಹರೇ ಶ್ರೀನಿವಾಸ ನರಚಿತ್ತಕ್ಕೆ ಬಂದದು ಲವಲೇಶ ಹರಿಚಿತ್ತ ಸತ್ಯ. ಇದನ್ನು ಮನಸ್ಸಲ್ಲಿಟ್ಟುಕೊಂಡು ಹೆಜ್ಜೆ ಇಡುವ. ಹರೇ ಶ್ರೀನಿವಾಸ ಒಂದು ಕೈಯಲ್ಲಿ ಖಡ್ಗ, ಒಂದು ಕೈಯಲ್ಲಿ ಹಲಗೆ, ಅಂದವಾಗಿ ಹಿಡಿದುಕೊಂಡು ದಿವಾರಾತ್ರಿಯಲ್ಲಿ ಒಂದು ಬದಿಯಲ್ಲಿ ನಿತ್ಯ ಬಾರಾಸನನಾಗಿ ಹಿಂದೆ ಮುಂದೆ ಉಪದ್ರವವಾಗದಂತೆ ಇಂದಿರೇ ರಮಣ ಕಾಯುತ್ತಲಿರೆ. ನಗಾವ ಬಂಧಕಗಳಿಲ್ಲ, ಧನ್ಯ ಧನ್ಯ ಸಂದರ್ಪನಯ್ಯ ಶ್ರೀ ವಿಜಯ ವಿಠಲರೇಯ ಎಂದೆಂದು ಬರಲೀಸ ನೋಡಿ. ಅಗ್ರತೋ ನಾರಸಿಂಹಶ್ಚ ಪೃಷ್ಠತೋ ಗೋಪಿನಂದನಃ ಉಭಯೋಃ ಪಾರ್ಶ್ವಯೋಃ ಆಸ್ತಾಂ ದಶರೌ ರಾಮಲಕ್ಷ್ಮಣೋ ಭಾರತೀರಮಣ ಮುಖ್ಯ ಪ್ರಾಣಾಂತರ್ಗತ ಶ್ರೀ ಲಕ್ಷ್ಮೀ ನರಸಿಂಹಾಯ ನಮಃ. ಪಾದಾಭಿಮಾನಿ ಜಯಂತಾಂತರ್ಗತ ಭಾರತೀರಮಣ ಮುಖ್ಯ ಪ್ರಾಣಾಂತರ್ಗತ ಇಂದಿರಾಪತಿ ದಾಮೋದರಾಯ ನಮಃ. ಹರೇ ಶ್ರೀನಿವಾಸ ಹರೇ ಶ್ರೀನಿವಾಸ ಶ್ರೀರಮಣ ಭೂರಮಣ ದುರ್ಗಾರಮಣ ವೆಂಕಟರಮಣ ಗೋವಿಂದ. ಹರಿ ಸರ್ವೋತ್ತಮ ವಾಯು ಜೀವೋತ್ತಮ 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 ವಾಯು ಜೀವೋತ್ತಮ ಹರಿ ಸರ್ವೋತ್ತಮ ವಾಯು ಜೀವೋತ್ತಮ ವಾಯು ಜೀವೋತ್ತಮ ಹರಿ ಸರ್ವೋತ್ತಮ 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 ಹರಿ ಸರ್ವೋತ್ತಮ ವಾಯು ಜೀವೋತ್ತಮ ಹರಿ ಸರ್ವೋತ್ತಮ ವಾಯು ಜೀವೋತ್ತಮ ವಾಯು ಜೀವೋತ್ತಮ ಹರಿ ಸರ್ವೋತ್ತಮ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ.